ಆಲ್ಕೋಹಾಲ್ ಆಗಲಿ, ಗಾಂಜಾ ಆಗಲಿ, ಕೊಕೇನ್ ಆಗಲಿ, ಹಿರಾಯಿನ್ ಆಗಲಿ, ಕೆಲವರು ಇಂಜೆಕ್ಷನ್ ತೊಗೊತಾರೆ, ನಿದ್ದೆಗಳಿಗೆ ತೊಗೊತಾರೆ. ಸೊ ಅನೇಕ ಥರದ ದುಶ್ಚಟಗಳು ಇದೆ. ಅವು ಎಲ್ಲಿ ಅಂಗಡಿ ಇರ್ತಾವ್ರಿ, ಒಂದು ರೂಮ್ ಮಾಡಿರ್ತಾರೆ, ರೂಮ್ನಾಗ ಹೋಗಿ ಸಿಗರೇಟ್ ಸೇದೋದು, ಗಾಂಜಾ ಸೇದೋದು ಮಾಡ್ತಾರೆ. ಶುರು ಮಾಡಬೇಕಾದ್ರೆ ಎಲ್ಲರೂ ರಿಕ್ರಿಯೇಷನಿಗೆ ಸ್ಟಾರ್ಟ್ ಮಾಡ್ತಾರೆ, ಟೈಮ್ ಪಾಸಿಗೆ ಅಂತ ಸ್ಟಾರ್ಟ್ ಮಾಡ್ತಾರೆ, ಮಜಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಸಿಂಪ್ಟಮ್ಸ್ ಬರ್ತವೆ, ನಿದ್ದೆ ಬರೋಂಗಿಲ್ಲ, ಕಿರಿಕಿರಿ ಆಗ್ತದೆ, ಮೈಕೈ ನಡುಗೆ ಬರ್ತದೆ, ಇಂಥದ್ದೆಲ್ಲ ಆಗ್ತದೆ. ಒಂದು ಸ್ವಲ್ಪ ದಿವಸ ಅದನ್ನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ರಿಗೆ ಬಿಡೋ ಕಾನ್ಫಿಡೆನ್ಸ್ ಬರುತ್ತೆ, ಆಮೇಲೆ ಪೂರ್ತಿಯಾಗಿ ಬಿಟ್ಬಿಡ್ತಾರೆ. ಒಂದು 8-10 ದಿವಸ ಆತ್ರಿ ಗೊತ್ತಾಗಿ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಕಮಿಷನರ್ ಸಾಹೇಬ್ರಂತ ಭಾಳ ಚಲೋ ಅದಾರ. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ರೀ ಅವ್ರಿಗೆ, ಪೊಲೀಸರಿಗೆ. ಹೊಟ್ಟೆ ಕೂಳಿಲ್ಲ ನಿನ್ನೆ ಸರ್ ಇವರ ರಾತ್ರಿ ಬಂದು ಕಸಿ 200 ರೂಪಾಯಿ ಕೊಟ್ಟು ಊಟ ಮಾಡ್ಪ ಇಬ್ಬರು ಗಂಡ ಅಂತೀವಿ ಅವರು ಕೊಟ್ಟಾರ. ಮನಿನೂ ಇಲ್ಲರಿ ಅವ್ರಿಗೆ, ಬಾಡಿಗೆ ಮನೆದಾಗ ಜೀವನ ಮಾಡ್ತಾರೆ. ಏನು ಒಳ್ಳೆ ಹುಡುಗಾರಿ, ಯಾಕೆ ಹಿಂಗೆ ಮಾಡ್ಕೊತೀವಿ, ಮನೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀವಿ ಅವಾಗ ನಾವು. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 197 ಜನ ಪಾಸಿಟಿವ್ ಬಂದಿದ್ದಾರೆ. ಅಂದರೆ ಸುಮಾರು 40% ಅಷ್ಟು ನಾವು ಟೆಸ್ಟ್ ಮಾಡಿಸಿದ ಜನ ಪಾಸಿಟಿವ್ ಬಂದಿದ್ದಾರೆ. ಇದು ರ್ಯಾಂಡಮ್ ಚೆಕ್ ಮಾಡಿಸಿರೋದಲ್ಲ, ಇಂಥವರು ಮಾದಕ ವ್ಯಸನಿಗಳಿರಬಹುದು ಅಂತ ನಮಗೆ ಸಿಕ್ಕಂಥ ನಿರ್ದಿಷ್ಟ ಮಾಹಿತಿಯ ಮೇಲೆ ಚೆಕ್ ಮಾಡಿಸಿರುವಂಥದ್ದು. ಸ್ಟೂಡೆಂಟ್ಸ್ ಇದ್ದಾರೆ, ಗೌಂಡಿ ಕೆಲಸ ಮಾಡೋರು ಇದ್ದಾರೆ, ದುರಂತ ಅಂತಂದರೆ ಕೆಲವು ಆಟೋ ಡ್ರೈವರ್ಸ್ ಕೂಡ ಇದ್ದಾರೆ. ನಿಮ್ಗೆ ಯಾವಾಗ ಗೊತ್ತಾಯ್ತು ಇವ್ರು ಚಟ ಮಾಡ್ತಾರೆ? ಮೊದಲು ಮಾಡತ್ತಿತ್ತು ಸರ, ಈಗ ಮತ್ತು ಅದು ಅವಾಗ ಹೊಡೆದ ಕೆಲಸ ಬಿಡಿಸಿದ್ದು ರೀ. ಈಗ ಮತ್ತೆ ಈಗ 4-5 ದಿವಸದಿಂದ ಇದು ಮಾಡತ್ತಾನಂತ ಗೊತ್ತಾಗಿದೆ ಸರ್. ಅದ್ರಕ್ಕಿಂತ ಮುಚ್ಚಿ ಗೊತ್ತಿಲ್ಲ ರೀ. ಇಷ್ಟೆಲ್ಲ ಕಷ್ಟ ಆಕೈತೆ ರೀ. ಹೆಂಗೈತಿ ಮನೆ? ಭಾಳ ಕಷ್ಟ ಐತೆ ಸರ್ ಮನೆಯಾಗ. ನಮ್ಮ ದೊಡ್ಡ ಮಗ್ಗೆ ಕ್ಯಾನ್ಸರ್ ಆಗೈತಿ, ಲಾಸ್ಟ್ ಸ್ಟೇಜ್ ಐತಿ. ಯಾವ ಡಾಕ್ಟ್ರನ್ನೂ ಅವ್ರಿಗೆ ಟ್ರೀಟ್ಮೆಂಟ್ ಆಗೋದಿಲ್ಲ, ವಾಪಸ್ ತೊಗೊಂಡು ಹೋಗ್ರಿ ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಹ್ಞೂ ರೀ, ಇವ್ ಸಣ್ಣವ್ರಿ. ಇವಂದು ಆಗೈತೆ ಸರ್ ಮದ್ವೆ. ಕೊಡ್ತಿದ್ದಾನೆ ಹೆಂಗೆ ರೀ ಇವ್ ರೀ? ಕೊಡ್ತಿದ್ರಿ, ಈಗಾದ್ರೂ ಕೊಡ್ತಾನೆ ರೀ. ಇದು ಮಾಡತ್ತಿದ್ರೆ ನಮಗೆ ಗೊತ್ತಿದ್ರಿಗಿಲ್ಲ ರೀ. ಈಗ ಮೊನ್ನೆ ಗೊತ್ತಾಗೈತೆ ಸರ್ ಇದು. ಮತ್ತು ಮೊನ್ನೆ ಬೇದಾಡಿಯನ್ನು ಬಿಟ್ಟಿದ್ರಿ. ನಿನ್ನೆ ರಾತ್ರಿ ಇಲ್ಲಿ ಆನಂದನಗರ ಕಡೆ ಹಿಡ್ಕೊಂಡು ಬಂದಾರಂತ್ರಿ ಅವರು. ಯಾವ್ದು ಕೆಲಸ ಮಾಡೋಗೋದಿಲ್ಲ, ಏನಿಲ್ಲ ನನಗೂ. ಈಗ ನಾನು ರೆಸ್ಟ್ ಮೇಲೆ ಅದೇನು ಸರ್. ಈಗ ಮನೆ ನಡಿಬೇಕಂದ್ರೆ ಭಾಳ ಕಷ್ಟ ಆಗಿಬಿಟ್ಟೈತೆ ನನಗೆ. ಹೌದು ರೀ. ಅವ್ನು ನೋಡಿದ್ರೆ ಈಗ ಪೇಷಂಟಾಗಿ ಇದ್ರ ಮ್ಯಾಗ ಅದಾನ ರೀ, ಮನ್ಯಾಗ ಬೆಡ್ ಮ್ಯಾಗ ಅದಾನ ರೀ. ಈಗ ಅವಂದು ಆರೈಕೆ ಮಾಡ್ಬೇಕಂದ್ರೂ ರಗಡಾಗ್ಬಿಟ್ಟೈತೆ ಸರ್ ನಮಗೆ. ಹಿಂಗೆ ಭಾಳ ಬೇಜಾರಾಗಿದೆ ಸರ್. ಈಗ ಅಳ್ಕೊಂತ ಇಲ್ಲಿ ಮಟ್ಟ ಬಂದಿವ್ರಿ ನಾವು. ಇಲ್ಲಿಂದ ಆಟೋಗೆ ಹೋಗ್ಬೇಕು, ಬಸ್ಗೆ ಹೋಗ್ಬೇಕಂದ್ರೆ ನಮ್ಮ ಕಡೆ ಹಣ ದುಡ್ಡು ಇಲ್ದಂಗೆ ಆಗಿಬಿಟ್ಟೈತೆ ಸರ್. ಪೊಲೀಸರು ಇಂಥ ಒಳ್ಳೆ ಕೆಲಸ ಮಾಡ್ತಾರೆ, ಗೊತ್ತಾಗೋದಿಲ್ಲ ರೀ. ಚಲೋ ಕೆಲಸ ಮಾಡಾಕೈತೆ. ಹೌದು, ಚಲೋ ಮಾಡತ್ತಾರೆ ಸರ್. ಈಗ ನಾನು ನೋಡಿದ್ರೆ ಚಲೋ ಮಾಡತ್ತಾರೆ, ಒಳ್ಳೇದು ಮಾಡತ್ತಾರೆ ರೀ ಕೆಲಸ. ಎಲ್ಲ ಹಂಗದವ್ರು ಸರ್. ಈ ಹುಡುಗರು 18 ವರ್ಷ 20 ವರ್ಷದ ಹುಡುಗರು, 25 ವರ್ಷದ ಹುಡುಗರು ಅದಾರ ರೀ.
ಇವೆಲ್ಲ ಏನು ಅದಲ್ರಿ ಗ್ರೂಪ್ ಆಗಿ ಜಮಾ ಆಗ್ತಾರಲ್ರಿ ಅಲ್ಲಿ ಕೆಡಾತಾರೆ ನೋಡ್ರಿ ಹುಡುಗರು. ಇವ್ರು ಗ್ರೂಪ್ ಆಗಿ ಬಿಡಿಸೋದು ಮಾಡ್ಬೇಕ್ರಿ ಮೊದಲು. ಅವು ಎಲ್ಲಿ ಅಂಗಡಿ ಇರ್ತಾವ್ರಿ, ಒಂದು ರೂಮ್ ಮಾಡಿರ್ತಾರೆ, ರೂಮ್ನಾಗ ಹೋಗಿ ಸಿಗರೇಟ್ ಸೇದೋದು ಗಾಂಜಾ ಸೇದೋದು ಮಾಡ್ತಾರೆ. ಅಲ್ಲಿ 5 ರೂಪಾಯಿ ಚಾ 10 ರೂಪಾಯಿ ಮಾಡ್ತಾರೆ ಅವ್ರು. ಅಲ್ಲಿ ಹೋಗಿ ಚಹಾ ಕುಡಿಯೋದು, ಗಾಂಜಾ ಸೇದೋದು, ಸಿಗರೇಟ್ ಸೇದೋದು. ಒಂದು ರೂಮ್ ಇರ್ತೈತೆ ಸರ್, ಅದು ರೂಮ್ನಾಗ ಹೋಗಿ ಕುಂತು ಎಲ್ಲ ಇದು ಚಟ ಮಾಡಿ ಬರ್ತಾರೆ ಇವರು. ಇಲ್ಲಾಂದ್ರೆ ಎಲ್ಲಾರ ಆಟೋ ತೊಗೊಂಡು ಹೋಗಿ ದೂರ ಹೊಲ್ದಾಗ ಇಲ್ದಾಗ ಗಿಡದ ಬುಡಕ್ಕೆ ಕುಂತು ಇಂಥವು ಎಲ್ಲ ಚಟ ಮಾಡಿ ಬರ್ತಾರಂತಾರೆ. ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅಂತ. ನಾನು ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಇದ್ದೇನೆ. ಅದರಲ್ಲೇ ನನ್ನ ಸ್ಪೆಷಲೈಸೇಷನ್ನು. ಅಂದರೆ ನನ್ನ ಕೆಲಸ ಏನಂದರೆ ಯಾರು ದುಶ್ಚಟಕ್ಕೆ ಒಳಗಾಗಿರ್ತಾರೋ ಅವ್ರನ್ನ ಬಿಡಿಸೋದೇ ನನ್ನದು ಕಾರ್ಯ. ಈಗ ನಾವು ದುಶ್ಚಟಗಳಲ್ಲಿ ಒಂದು ದುಶ್ಚಟ ಅಂದರೆ ಲೀಗಲ್ ಟೈಪ್ ದುಶ್ಚಟ ಅಂತ ಹೇಳ್ತೀವಿ. ಅಂದರೆ ತಂಬಾಕಾಗಲಿ, ಸ್ಮೋಕಿಂಗ್ ಆಗಲಿ, ಅದರಲ್ಲೇ ವಿಧಗಳು, ಆಲ್ಕೋಹಾಲ್ ಆಗಲಿ, ಗಾಂಜಾ ಆಗಲಿ, ಕೊಕೇನ್ ಆಗಲಿ, ಹಿರೋಯಿನ್ ಆಗಲಿ, ಕೆಲವೊಬ್ಬರು ಇಂಜೆಕ್ಷನ್ ತೊಗೊತಾರೆ, ನಿದ್ದೆಗಳಿಗೆ ತೊಗೊತಾರೆ. ಸೊ ಅನೇಕ ಥರದ ದುಶ್ಚಟಗಳು ಇದೆ, ರೈಟ್. ಎಲ್ಲ ದುಶ್ಚಟಗಳದ್ದು ಏನಪ್ಪ ಟೆಂಡೆನ್ಸಿ ಅಂತಂದರೆ, ಶುರು ಮಾಡಬೇಕಾದ್ರೆ ಎಲ್ಲರೂ ರಿಕ್ರಿಯೇಷನಿಗೆ ಸ್ಟಾರ್ಟ್ ಮಾಡ್ತಾರೆ, ಟೈಮ್ ಪಾಸಿಗೆ ಅಂತ ಸ್ಟಾರ್ಟ್ ಮಾಡ್ತಾರೆ, ಮಜಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಮಜಾ ಅಂತ ಸ್ಟಾರ್ಟ್ ಮಾಡಿದಾಗ ಅವಾಗೇನಾಗುತ್ತೆ, ಅದನ್ನು ತೊಗೊಂಡಾಗ ಬ್ರೈನಲ್ಲಿ ರಿವಾರ್ಡ್ ಪಾತ್ವೆ ಅಂತ ಒಂದು ಏರಿಯಾ ಇರುತ್ತೆ. ಆ ಏರಿಯಾದಲ್ಲಿ ಡೋಪಮಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಡೋಪಮಿನ್ ಅನ್ನೋ ಕೆಮಿಕಲ್ಲು ಬೇರೆ ನಾವು ಒಳ್ಳೆ ಆ್ಯಕ್ಟಿವಿಟಿ ಮಾಡಿರೋಕ್ಕಿಂತ ಜಾಸ್ತಿ ರಿಲೀಸ್ ಆಗುತ್ತೆ. ಅವಾಗೇನಾಗುತ್ತೆ, ಅದೊಂದು ನಶಾ ಥರ ಬರುತ್ತೆ, ಹೈ ಅಂತ ಬರುತ್ತೆ. ಈಗ ತಂಬಾಕಿಗೊಂದು ಡಿಫ್ರೆಂಟ್ ಟೈಪ್ ನಶಾ ಇರುತ್ತೆ, ಆಲ್ಕೋಹಾಲಿಗೊಂದು ಡಿಫ್ರೆಂಟ್ ಟೈಪ್ ನಶಾ, ಗಾಂಜಾಗ ಎಲ್ಲದಕ್ಕೂ ಒಂದು ನಶಾ. ಬಟ್ ಅಲ್ಲಿ ಹೋಗಿ ಅದು ಡೋಪಮಿನ್ ಅನ್ನೋದು ಇದನ್ನು ಅಂಶನ ಜಾಸ್ತಿ ಮಾಡುತ್ತೆ. ಹಂಗೆ ಒಂದು ಸರಿ ಮಾಡಿದಾಗ ಯಾವಾಗಲೂ ಒಂದು ಸರಿ ತೊಗೊಳ್ಳೋನು ರೆಗ್ಯುಲರಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈಗ ತಿಂಗಳಿಗೊಂದ್ಸರಿ ತೊಗೊಳ್ಳೋನು ವಾರಕ್ಕೊಂದ್ಸರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ವಾರಕ್ಕೊಂದ್ಸರಿ ತೊಗೊಳ್ಳೋನು ಡೈಲಿ ಸ್ಟಾರ್ಟ್ ಮಾಡ್ತಾನೆ, ಡೈಲಿ ಸ್ಟಾರ್ಟ್ ಮಾಡೋನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಈಗ ಆಲ್ಕೋಹಾಲ್ ಯೂಸರ್ಸಲ್ಲಿ ನೋಡಿರ್ತೀರಿ, ಮೊದಲು ಎಷ್ಟು ಕುಡಿತಿದ್ದಪ್ಪ ಅಂತ ಕೇಳಿದ್ರೆ, ಸರ್ ಮೊದಲು ಬರೀ 90 ಕುಡಿತಿದ್ದೀರಿ, ಈಗ ಎಷ್ಟು ಕುಡಿತಿದೆಯಾ, ಈಗ 1 ಕ್ವಾರ್ಟರ್ ಮೇಲೆ ಇರಂಗಿಲ್ಲರಿ ಅಂತ. ಸೊ ಇದರಲ್ಲಿ ದುಶ್ಚಟಗಳಲ್ಲಿ ಕೆಲವೊಂದು 6 ಚಿಹ್ನೆಗಳಿರ್ತವೆ. ಒಂದು ಕ್ರೇವಿಂಗ್ ಅಂದರೆ ಆ ದುಶ್ಚಟ ಮಾಡಬೇಕು ಅನ್ನೋದೊಂದು ಅತಿಯಾದ ಆಸೆ. ಇಷ್ಟು ಆಸೆ ಇರುತ್ತಂದರೆ, ಈಗ ನಿಮ್ಗೆ ಹೊಟ್ಟೆ ಹೆಂಗೆ ಉಪವಾಸ ಇಟ್ಟರೆ 2-3 ದಿವಸ ಇಟ್ಟರೆ ಹೆಂಗೆ ಊಟ ಮಾಡ್ಬೇಕು ಅನ್ಸಿರ್ತಲ್ಲ, ಅವರಿಗೆ ಆ ಥರ ಚಟ ಮಾಡಬೇಕು ಅಂತಿರ್ತದೆ. 2ನೇ ಚಿಹ್ನೆ ಅಂತಂದರೆ ಟಾಲರೆನ್ಸ್ ಅಂದರೆ ಏನಪ್ಪ ಅಂದರೆ, ಒಂದು ಕ್ವಾಂಟಿಟಿನ ಯೂಸ್ ಮಾಡೋರು ಅದೇ ಕ್ವಾಂಟಿಟಿಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ, ಅವ್ರಿಗೆ ಹೆಚ್ಚಿಗೆ ಕ್ವಾಂಟಿಟಿ ಬೇಕು. 3ನೇ ಚಿಹ್ನೆ ಅಂದರೆ ವಿಡ್ರಾಲ್. ಯಾವಾಗ ದುಶ್ಚಟನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ, ಕೆಲವೊಂದು ಸಿಂಪ್ಟಮ್ಸ್ ಬರ್ತವೆ. ನಿದ್ದೆ ಬರೋಂಗಿಲ್ಲ, ಕಿರಿಕಿರಿ ಆಗ್ತದೆ, ಮೈಕೈ ನಡುಗೆ ಬರ್ತದೆ, ಇಂಥದ್ದೆಲ್ಲ ಆಗ್ತದೆ. ಈ 3 ಮೇನ್ ಚಿಹ್ನೆಗಳು. ಅದ್ರ ಜೊತೆಗೆ ಲಾಸ್ ಆಫ್ ಕಂಟ್ರೋಲ್ ಅನ್ನೋದು ಒಂದು ಚಿಹ್ನೆ. ಒಂದು ಸರಿ ತೊಗೋಬೇಕನ್ನೋರು ಕಂಟಿನ್ಯೂ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಡೈಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಲಾಸ್ ಆಫ್ ಕಂಟ್ರೋಲ್. ಪ್ಲಸ್ ಎಲ್ಲ ಸಮಸ್ಯೆ ಇದೆ, ನನಗೆ ಗೊತ್ತಿದ್ರೂ ಅದನ್ನು ಬಿಡೋಕ್ಕಾಗ್ತಾ ಇಲ್ಲ ಅನ್ನೋದೊಂದು ಸಿಚುವೇಶನ್ ಬಂದುಬಿಡುತ್ತೆ. ಅದರಿಂದ ಅವ್ರ ಪರ್ಸನಲ್ ಲೈಫ್ ಆಗಲಿ, ಫ್ಯಾಮಿಲಿ ಆಗಲಿ, ಕರಿಯರ್ ಆಗಲಿ, ಹೆಲ್ತ್ ಆಗಲಿ. ಈಗ ದುಶ್ಚಟ ಬರೀ ನಮ್ಮ ಪರ್ಸನನ್ನಷ್ಟೇ ಹಾಳು ಮಾಡಲ್ಲ, ಪ್ರತಿಯೊಬ್ಬರನ್ನೂ ಹಾಳು ಮಾಡುತ್ತೆ. ಇದಕ್ಕೇನು ಅಂತಂದರೆ, ಒಲವು ಅಂತಂದರೆ ಯೂಶಲಿ ಸ್ಟಾರ್ಟ್ ಹೇಗಾಗುತ್ತೆ ಅಂದರೆ, ಕಾಲೇಜ್ ಟೈಮಲ್ಲೇ ಜಾಸ್ತಿ ಸ್ಟಾರ್ಟ್ ಆಗೋದು. ಇದು ಫ್ರೆಂಡ್ಸ್ ಅಂತೆ, ಅವ್ನು ಮಾಡ್ತಾನಲ್ಲ ನಾನು ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೇವಲ 2-3 ವರ್ಷದಲ್ಲೇ ಅದು ಡೆವಲಪ್ ಆಗಿ ಒಂದು ಕಾಯಿಲೆ ಆಗಿಬಿಡುತ್ತೆ. ಒಂದು ಫಸ್ಟು ಅವ್ರು ಐಡೆಂಟಿಫೈ ಮಾಡಬೇಕು. ಇಲ್ಲ, ಇದನ್ನು ಈ ಚಟ ಬಿಟ್ಟು ನನಗೆ ಪ್ರತಿದಿನ ಈ ಚಟ ಬಿಟ್ಟು ಇರೋಕ್ಕಾಗ್ತಿಲ್ಲ ಅಂತ ಐಡೆಂಟಿಫೈ ಮಾಡಿದ್ಮೇಲೆ ಇದಕ್ಕಾಗಿ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಒಂದು ಇದಕ್ಕೆ ಪ್ರೊಫೆಷ್ನಲ್ಸ್, ಈಗ ನಾವಾಗಲಿ ಕೌನ್ಸಿಲರ್ಸ್ ಆಗಲಿ ಪ್ರೊಫೆಷ್ನಲ್ಸ್ ಇರ್ತಾರೆ. ನಾವೇನು ಮಾಡ್ತೀವಿ, ಕೆಲವೊಂದು ಮೆಡಿಕೇಷನ್ಸ್ ಮುಖಾಂತರ ಹಾಗೂ ಕೌನ್ಸಿಲಿಂಗ್ ಮುಖಾಂತರ ಇವರಿಗೆ ಬಿಡಿಸ್ತೀವಿ. ಫಸ್ಟು ಅವ್ರಿಗೆ ಚಟ ಬಿಟ್ಟಾಗ ಏನು ವಿಡ್ರಾಲ್ ಸಿಂಪ್ಟಮ್ಸ್ ಆಗ್ತಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ತೀವಿ. ಆಮೇಲೆ ಆಸೆ ಕಡಿಮೆ ಆಗುವಂಥ ಕೆಲವೊಂದು ಮಾತ್ರೆಗಳನ್ನು ಹಾಕ್ತೀವಿ. ಪ್ಲಸ್ ಕೆಲವೊಂದು ಸಪ್ರೇಟಾಗಿ ಕೌನ್ಸಿಲಿಂಗ್ ಟೆಕ್ನಿಕ್ ಇರುತ್ತೆ. ಈಗ ಒಬ್ಬನ ಹೆಂಗೆ ಚಟ ಬಿಡಬೇಕು ಅದಕ್ಕೆ ಪದ್ಧತಿಗಳಿರ್ತವೆ. ಅದನ್ನೆಲ್ಲ ಕೆಲವೊಂದು ಫಾಲೋ ಮಾಡಿಕೊಂಡು ಕೌನ್ಸಿಲಿಂಗ್ ಮಾಡಿ ಒಂದು ಸ್ವಲ್ಪ ದಿವಸ ಅದನ್ನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ರಿಗೆ ಬಿಡೋ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಪೂರ್ತಿಯಾಗಿ ಬಿಟ್ಬಿಡ್ತಾರೆ. ಪ್ಲಸ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಇದನ್ನು ಒಂದೇ ದಿವಸಕ್ಕೆ ಈ ಟ್ರೀಟ್ಮೆಂಟ್ ಮುಗಿಯೋದಿಲ್ಲ. ಒಂದು ಸರಿ ಸ್ಟಾರ್ಟ್ ಆದರೆ ಈ ಟ್ರೀಟ್ಮೆಂಟನ್ನು ಅಟ್ಲೀಸ್ಟ್ 6 ತಿಂಗಳು 1 ವರ್ಷ ಆದರೂ ತೊಗೊಳ್ಳೇಬೇಕು. ಯಾಕೆ ತೊಗೋಬೇಕು ಅಂದರೆ, ಮತ್ತೆ ವಾಪಸ್ ಆ ಚಟ ಮಾಡೋಕ್ಕೆ ಹೋಗಬಾರ್ದು ಅಂತ ತೊಗೋಬೇಕು. ನನ್ನ ಹೆಸರು ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅಂತ. ಒಂದು 8-10 ದಿವಸ ಆತ್ರಿ ಗೊತ್ತಾಗಿ. ವೆಲ್ಡಿಂಗ್ ಕೆಲಸ ಮಾಡ್ತಿದ್ರಿ ನಮ್ಮ ಹುಡುಗ. ಈಗೆಲ್ಲ ಇವರು ಪೊಲೀಸರು ಮಾಡೋದು, ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಹೇಳೋದು, ಅವ್ರಿಗೆ ಒಂದು ಸ್ವಲ್ಪ ಹೆದರ್ಸೋದು, ಇದರಿಂದ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಸರ್ ನಮಗೆ ಅನಿಸೋ ಮಟ್ಟಿಗೆ. ಇವರೆಲ್ಲ ಮಾಡ್ತಾಯಿರೋದು ಎಲ್ಲ ಚಲೋನ ರೀ. ಆಮೇಲೆ ಈಗ ನಮಗೂ ಅದು ಕೇಳಿಕೆಸ್ ಭಾಳ ಇದಾದ. ಯಾಕಂದ್ರೆ ನಮ್ಮ ಅಂತ್ಯಂದಾಗ ಯಾರೂ ಗಾಂಜಾ ಇಂತಂಗೂ ಸೇದಿಲ್ಲ. ನಮ್ಮ ಹುಡುಗ ಒಂದು ಸ್ವಲ್ಪ ಇದು ಮಾಡಿದ, ನಮಗೂ ಕೆಟ್ಟ ಅನ್ನಿಸ್ತ. ನೆಮ್ಮದಿ ಇರೋದಿಲ್ಲ ರೀ, ಮನ್ಯಾಗ ಏನೂ ನೆಮ್ಮದಿ ಇರೋದಿಲ್ಲ. ನಮಗೂ ಏನು ಹೆಂಗೆ ಊರಾಗ ಅಡ್ಡಾಡೋದು ನಮಗೂ ಒಂದು ಸ್ವಲ್ಪ ಚಲೋ ಅನಿಸೋದಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಕಮಿಷನರ್ ಸಾಹೇಬ್ರಂತಕ್ಕೆ ಭಾಳ ಚಲೋ ಅದಾರ. ನಾವು ಎಲ್ಲಿ ಹೊರಗೆ ಹೋಗೋಕೆ ಕೊಡೋದಿಲ್ಲ. ನಾವು ಒಂದು ಸ್ವಲ್ಪ ನಮ್ಮ ಕೆಲಸದಾಗ ನಾವು ಇದ್ದೀವಿ, ಅವರು ಒಂದು ಸ್ವಲ್ಪ ಹೊರಗಡೆ ಹೋಗಿ ಹಿಂಗೆ ದೋಸ್ತರಿಂದ ಅದಕ್ಕೆ ಕಲ್ತಾರೆ. ಗೊತ್ತಾಗಿರ್ಕಿಲ್ಲ ಸರ್, ಗೊತ್ತಾಗಿರ್ಕಿಲ್ಲ. ಈಗೆಲ್ಲ ಇವ್ರು ಪೊಲೀಸರ ತೊಗೊಂಬಂದ ಕೆಲಸ ಎಲ್ಲ ಇದು
ಟೆಸ್ಟ್ ಅದು ಮಾಡಿದ ಮೇಲೆ ಗೊತ್ತಾಗೈತೆ ನಮಗೆ. ಇವ್ರು ಹೇಳಿದ ಮೇಲೆ ನಮಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ಹುಡುಗ ಹಿಂಗೆ ಮಾಡ್ಯಾನ ಅಂದ್ಕೊಳ್ಳಿ ಅಂದ್ರೆ ಅವಾಗಿನ ಸ್ವಲ್ಪ ನಮಗೂ ತೊಂದರೆ ಆಯ್ತು. ಶಿವ ಕಾಲನಿ ರೀ, ಶಿವ ಕಾಲನಿ ನಿಂತಿರ ಚಂದ ಕೆಲ್ಸಕ್ಕೆ ಹೋಗಿದ್ದ. ಆಮೇಲೆ ಬರಬರ್ತಾ ಒಂದಿನ ಸೂಟಿ ಮಾಡ್ತೇನಪ್ಪ, ನಮ್ಮ ಮನ್ಯಾಗ ತಲೆ ನುಸ್ತೈತಿ, ಇದು ನುಸ್ತೈತಿ ಅಂತಂದು 2 ದಿನ ಮನ್ಯಾಗ ಇರಲಿ ಬಿಡ ಅಂತಂದು ನಾನು ಗೊತ್ತಿಲ್ಲಂಗೆ ಇರಪ್ಪ ಆರಾಮಾಗಿ ಕೆಲಸ ಮತ್ತು ಗುಳಿಗೆ ತಗೋ ಮತ್ತು ಮರನೇ ದಿವ್ಸ ಕೆಲ್ಸಕ್ಕೆ ಹೋಗೋ ಅಂದೆ. ಇಲ್ಲಪ್ಪ ನನಗೆ ಹೊಟ್ಟೆ ನುಸಾಕುಂತೈತಿ, ನನಗೆ ಇದೇ ಗುಳಿಗೆ ತಂದು ಕೊಡು, ಅದನ್ನು ತಂದು ಕೊಟ್ಟಾರೆ. ತಂದು ಕೊಡಿದ್ಲಿ ಅಂತಂದು ಬರಬರ್ತ ಯಾಕೆ ಕೆಲ್ಸಕ್ಕೆ ಹೋಗೋಲ್ಲ ಅಲ್ಲಿನ ಡಬ್ಬಿ ಕಟ್ಕೊಂಡು ಮುಂಜಾನೆ ಡಬ್ಬಿ ಕಟ್ಟಬೇ ನಾ ಕೆಲ್ಸಕ್ಕೆ ಹೋಗ್ಯಾನಂತ 6 ಗಂಟೆಗೆ ಹೋಗ್ಯಾನ ಅಂದವ. ಯಾರು ಕೂಟಾಗ ನಿನ್ನ ದೋಸ್ತಿ ಅದಾರ, ಯಾರು ಕೂಟ ಹಿಂಗ್ಯಾಕೆ ಮಾಡಕ್ಕೆ ಕುಂತೀನಿ ನಿಂತರ ನಮ್ಗೆ ಒಂದು ಸ್ವಲ್ಪ ಅನ್ನ ಊಟ ಮಾಡ್ತಿದ್ವಿ. ನಿನಗೆ ಯಾರು ಕರ್ಕೊಂಡು ಹೋಗ್ತಾರ, ಯಾರಿಲ್ಲ, ಯಾರು ನಿನಗೆ ಬಾತ್ಮಿ ಕೊಡತ್ತಾರ, ಅವ್ರನ್ನೆಲ್ಲ ನಮಗೆ ಹೇಳಿ ಇಂಥವ್ರು ನಾನು ಒದ್ದು ನಾನು ಇದು ಮಾಡ್ತೇನೆ ಹೇಳವ್ರಿಗೆ. ಅವ್ರ ದೋಸ್ತಿ ಬಿಡು, ಚೆಂದಾಗಿ ನೀನು ಬಾಳದಾಗ ಮದುವೆ ಮುಂಜಿ ಮಾಡ್ಕೊಳವ, ನೀನು ಬಾಳದಾಗ ಚೆಂದಾಗಿ ನೀನು ಮಾಡ್ಕೊಂಡೋಗು. ನಮ್ಗೆ ಕೊಡ್ತೀಯಲ್ಲ ಒಂದಿಷ್ಟು ರೊಕ್ಕ ನೀ ತೆಗೆದಿಟ್ಕೋ ಬಾಳೆಕ್ಕೆ, ಯವ್ವ ಇಷ್ಟ ಐತಿ ನಾ ತೆಗೆದಿಟ್ಕೊತೀನಿ. ಚೆಂದಾಗ ಅವಾಗ ಅರ್ಬಿ ತೊಗೊತಿದ್ದ, ಚೆಂದಾಗಿ ಇದು ಮಾಡ್ತಿದ್ದಾರೆ ರೀ. ಬರಬಾರ್ದವಳ್ತಾನೆ ಈಗ ಒಂದು 4-5 ದಿನದಿಂದ ಮತ್ತೆ ಇದು ರೀ. ಮೊದಲು ಕರೆಕ್ಟ್ ರೀ 5 ಪೈಸೆ ತಂದು ಅವ್ರ ತಾಯಿ ಕೈ ಕೊಡ್ತಿದ್ದಾರೆ. ಯಪ್ಪ ಇಷ್ಟೈತಿ ಹಿಂಗೆ ಸಂತಿ ಮಾಡ್ತೇನೆ, ಹಿಂಗೆ ಸಂತಿ ಮಾಡ್ಕೊ, ನಾವು ಇಂಥ ಅರ್ಬಿ ತೊಗೊತೀನಿ, ಇಂಥ ಇದು ತೊಗೊತೀನಿ ಅನ್ನೋರು. ಅದು ಒಮ್ಮಕ್ಕಲೆ ನಮ್ಗೆ ಏನು ಇದಾಯ್ತು ಏನೋ ಮನಸ್ಸು ಹೋಬೆ ಈಗೆಲ್ಲೇ ನಾಗ ಅನ್ಕೊಂತ ಹೋಗ್ಲಿ ಕೆಲಸಕ್ಕೆ. ನೀವು ಇದು ಮಾಡಿರಿ. ಅವ ಗೌಂಡ್ರ ಕೈಗೆ ಮಾಲಿಗಿಲ್ಲಿ ಕಲಿಸ್ಕೊಡ್ತಾನೆ. ಶಾಲೆ 9ನೇದು ಕಲ್ತಿದ್ದಾರೆ. ಅವನ ಜೊತೆ ಯಾರು ಏನು ನಮಗೆ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಮನಸ್ಸಲ್ರಿ ಇವತ್ತು ಮುಂಜಾನಿಂದ ರೀ ಹೊಟ್ಟೆ ಕೂಳಿಲ್ಲ. ನಿನ್ನೆ ಸರ್ ಇವರ ರಾತ್ರಿ ಬಂದು ಕಸಿ 200 ರೂಪಾಯಿ ಕೊಟ್ಟು ಊಟ ಮಾಡಪ್ಪ 2 ಗಂಟೆ ಅಂತೀರಿ, ಅವರು ಕೊಟ್ಟಾರ. ಹಿಂಗಪ್ಪ ಹಿಂಗೆ ವಿಚಾರ ಹಿಂಗೆ ಆತಲ್ಲ ನಮಗೆ, ಊಟದ್ದಿಲ್ಲ, ಹಿಂಗೆ ಮಾಡ್ತೈತೆ ತರಾಸೆ, ಹಿಂಗೆ ಆತಲ್ಲ ನಮ್ಮ ಬಾಳೆ. ಇಲ್ಲ ಪಾಪ ನಿನ್ನೆ ದೇವರು ಹೌದ ಒಳ್ಳೇದು ನಮಗೆ. ಯಾಕಂದ್ರೆ ನಾವು ದುಃಖನಾಗ್ರಿ, ಯಾಕಂದ್ರೆ ಈ ಮನುಷ್ಯ ಮದುವೆಗೆ ಹೋದವ ಬರಲಿಲ್ಲಲ್ಲ. ಇವ ಎಷ್ಟೊತ್ತತ್ತೆ ಮದುವೆಗೆ ಹೋಗಿ ಊಟ ಮಾಡಿ ಕಳ್ಸಿ ಬಂದು ಕಳ್ಸಿ 2 ದಿವಸಪ್ಪ ನಮ್ಮ ಮನ್ಯಾಗ ಇರ್ತೀನಿ, ನಾ ಮತ್ತೆ ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ತೀನಿ, ನಾ ಈಗೆಲ್ಲ ಇದು ಮಾಡ್ತೀನಿ ಅಂತ ಅನ್ನೋದು ಬಿಡ್ತೀನಿ. ಇಂಥ ಕೆಲಸ ಈಗ ಒಳ್ಳೇದು ಪುಣ್ಯ ಕೆಲಸ ಏನ್ರಿ, ಭಾಳ ಒಳ್ಳೇದು ಪುಣ್ಯ ಕೆಲಸ ಮಾಡಂತಾರೆ. ಆರು ನಾವು ಸುಧಾರ್ಸಕ್ಕೆ ಮಾಡಾಕೊಂತೇವೆ, ಇವ್ರು ಅಷ್ಟು ಇದು ಮಿತಿ ಮೀರಿ ಹೋದ್ರಂತಾರೆ. ನಾವೇನು ಮಾಡೋಕ್ಕಾಕತ್ತೀರಿ ಅಂತಾರೆ ರೀ. ಅವರು ಒಳ್ಳೇದೇ ಮಾಡ್ತಾರೆ, ಅವ್ರೇನು ಕೆಟ್ಟದ್ದೇನು ಮಾಡೋದಿಲ್ಲ ರೀ. ಇವ್ರು ತಿಳ್ಕೋದಿಲ್ಲ ರೀ. ನಾವು ದುಡಿಬೇಕು, ನಮ್ಮ ಸಾಹೇಬ್ರೆ 1 ಸಲ ಅಲ್ಲ 2 ಸಲ ಆಯ್ತು ಮಂದಿ ಹಿಂಗೆ ನಮ್ಗೆ ನಾಳೆ ಕೊಡೋಕೆ ಕಣ್ಣೆ ನಮ್ಗೆ ಕೊಡೋದಿಲ್ಲ, ಹಿಂಗೆ ಮಾಡಬಾರ್ದು ಅಂತಂದು ಅವ್ರು ತಿಳ್ಕೊಬೇಕ್ರಿ ಮಕ್ಕಳು. ಈಗ ಅವರು ಸರ್ ಅಂತಾರೆ, ನಿಮ್ಮ ಮಕ್ಕಳು ನೀವು ಜೋಪಾನ ಮಾಡಿ ಇಟ್ಕೋಬೇಕಲ್ಲ, ಮತ್ತೊಬ್ಬರು ಹುಡುಗರು ಅದಕ್ಕೆ ತಿನ್ನೋದ್ರೆ ತಿಂತಾರನ ಅಂತಂದೆ. ನೀವು ಆದರೂ ಅನ್ಬೋದು, ಯಾರಾದರೂ ಅನ್ಬೋದು ರೀ. ಹಾಂ ಏನು ಮಕ್ಕಳು ನೀವು ಚೆಂದ ಇಟ್ಕೋಬೇಕಲ್ಲ. ಈಗ ಅವ ಅಯ್ಯೋ ಚಟಕ್ಕೆ ಕಲಿಯೋದೇನು ರೀ, ಅದೇ ನಮಗೂ ಅದು ಗೊತ್ತಾಕಿದಿಲ್ಲ ರೀ. ಇವೇನು ಬಿಡ, ಇವೇನು ಕೆಲ್ಸಕ್ಕೆ ಹೋಗ್ತಾನೆ, ಯಾವಾಗ ಕೆಟ್ಟ ಹುಡುಗರು ಕೂಟಾಗ ಇವರು ಇದು ಆಗಕ್ಕೆ ಕುಂತ ನೋಡ್ರಿ ಅವಾಗ ರೀ. ಇಲ್ಲಿಲ್ಲಂದ್ರೆ ಇಸ್ತ್ರಿ ಅರ್ಬಿ ಇಲ್ದನ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗಿ ಟಿಫಿನ್ ತೊಗೊಂಡು 7 ಗಂಟೆ ಮುಂಜಾನೆ 6 ಗಂಟೆಗೆ ಹೋಗಿದ್ದಾರೆ ಕೆಲ್ಸಕ್ಕೆ ರೀ. ಅವ ಈಗ ನಡಕ್ಕೆ ಒಂದು ಸ್ವಲ್ಪ ಅವ್ರ ತಾಯಿಗೆ ಮಾನಸಿಕ ಪೇಷಂಟ್ ರೀ. ಆಕೆ 3 ಮಂದಿ ಅಕ್ಕಂಗ್ಯಾರ ಅದಾರ ರೀ. ಅವ್ರ ಇವನು ಒಬ್ಬ ದೊಡ್ಡ ಮಗ ರೀ. ಅಟ್ಟ ಕೆಲ್ಸಕ್ಕೆ ಹೋಗಿ ಹಿಂಗೆ ಥರ ಮಾಡ್ಕೊಂಡಾರ ನೋಡ್ರಿ. ತಾಯಿ ಪೇಷಂಟ್ ಅದಾಳ್ರಿ, ಮಾನಸಿಕ ಅದಾಳ್ರಿ ಆಕೆ. ಅವರು ಅಪ್ಪ ಅತ್ತ ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರಿ. ಇಲ್ಲ ಗೊತ್ತಿಲ್ಲ ರೀ ಸರ್, ಅಂಥ ಹುಡುಗರು ಅಲ್ರಿ. ಏನೋ ಮಾಡಿ ಹೆಂಗೋ ಮಾಡಿ ಇದು ಆಗೈತೆ ರೀ. ನಮ್ಗೆ ಸುದ್ದಿ ಹತ್ತಿ ಬಂದೇನ್ರಿ ನಾವು. ಹಾಗಾಗಿ ಕೆಲ್ಸಕ್ಕೆ ಹೋದಾವ ರೀ ಅವ. ನಾ ಕೆಲ್ಸದ ಮ್ಯಾಗ ವಸ್ತಿ ಪೈಪ್ಲೈನ್ ಕೆಲ್ಸಕ್ಕೆ ಅದು ಹೊಕ್ಕಂಡ್ರಿ ಅಲ್ಲೇ ಅವ್ನು ದುಡಿದ್ರ ಮನೆ ರೀ. ಅವ್ನು ದುಡಿಲಿಕ್ಕಾದ್ರೆ ಮನಿನೂ ಇಲ್ರಿ ಅವ್ರಿಗೆ, ಬಾಡಿಗೆ ಮನೆದಾಗ ಜೀವನ ಮಾಡ್ತಾರೆ ಅವ್ರು. 600 ರೂಪಾಯಿ ಹೊಕ್ಕಂಡ್ರಿ. ಪೈಪ್ಲೈನ್ ಕೆಲ್ಸಕ್ಕೆ ಗೊತ್ತದಿಲ್ಲ ರೀ. 600 ಮನೆಗೆ ರೀ ಮಾಡೋದೆಲ್ಲ ಮನೆಗೆ ಬಾಡಿಗೆ ಕಟ್ಟೋದು, ಅವ್ರ ಅಕ್ಕಂಗ್ಯಾರಿಗೆ ತಾಯಿ ದವಾಖಾನೆ ಅದು ಇದು ನೋಡ್ರಿ, ಮತ್ತೇನಿಲ್ಲ. ಏನೋ ಹುಡುಗರು ಜೋಡಿ ಹಾಳಾಗಿ ಏನೋ ಮಣ್ತಿನ ಕೆಲಸ ಮಾಡ್ಯಾನ್ರಿ ಸರ. ಹಂಗೇನು ಇಲ್ರಿ, ಇಲ್ಲ ಏನೂ ಇಲ್ರಿ. ಒಬ್ಬ 2 ಕೈಯಾಗ ದುಡ್ಯಾಕೆ ಹೋದ ನೋಡ್ರಿ. ಈಗ ಅದಾರಲ್ರಿ ಅವ್ರ ಅಣ್ಣರ ಕೈಯಾಗ ದುಡ್ಯಾಕೆ ಹೋಗ್ತಾರ್ರಿ ಅವ್ರು. ನೋಡ್ರಿ ಬಿಡಿಸಲ್ರಿ, ಅದೇನಿಲ್ರಿ. ಒಳ್ಳೆ ಕೆಲಸ ಮಾಡ್ಲಿ, ಒಳ್ಳೆ ಕೆಲಸ ಮಾಡಲಿ ರೀ.
ಇವತ್ತು ಸಿಗರೇಟ್ ಮಾಡ್ತಾರೆ ರೀ, ನಾಳೆ ಇನ್ನೊಂದು ಮಾಡ್ತಾರೆ. ಏನೋ ಹೆಂಗೋ ಇವತ್ತು ಬಿಡ್ತಾರಿಲ್ರಿಪ್ಪ ಅವ್ರನ್ನ. ಪಾಪ ಅವ್ರವು ಗೊತ್ತಿಲ್ಲ ರೀ ಏನು ಮಾಡೋದು. ಅವರಪ್ಪ ಸತಿ ಶಾಖನಾಗ ಹಾಕಿ ಹಿಂಗೆ ಆಗಿಬಿಟ್ಲ, ಮತ್ತು ಮಗನೊಂದು ಹಿಂಗೆ ಮಾಡಿನಂದ್ರೆ ಮತ್ತೆ ಸಮಸ್ಯೆ ಆಕೈತಿ. ಇನ್ನು ಕೊಡ್ತಗಳು 3 ಹೆಣ್ಮಕ್ಳು ಅದಾವೆ ರೀ. ನಾವು ದೂರದಿಂದ ಸಂಬಂಧಿಕರು ಇಲ್ಲ ಅನ್ನಂಗಿಲ್ಲ, ಆದ್ರೆ ಸುಮ್ಮನೆ ಹುಡುಗನ ಸಂಬಂಧ ಬಂದಿದ್ದೀವಿ ರೀ ನಾವು. ಯಾಕೆ ಪಾಪ ಅವ್ರ ಮನ್ಯಾಗ ಯಾರೂ ಇಲ್ಲ ರೀ ಹೇಳಾರ ಕೇಳಾರ. ಏನೋ ಒಳ್ಳೆ ಹುಡುಗ ರೀ, ಯಾಕೆ ಹಿಂಗೆ ಮಾಡ್ಕೊತೀವಿ ಮನೆಗೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀವಿ ರೀ ಅವಾಗ ನಾವು. ಆದ್ರೆ ಇಷ್ಟು ದಿನ ಗೊತ್ತಿದ್ದಿಲ್ಲ ರೀ ಸರ್, ನಮ್ಗೆ ಗೊತ್ತಿದ್ದಿದ್ರೆ ಮನ್ಯಾಗ ನಾವು ಏನಾರು ಮಾಡೋರ, ಹೊರಗಡೆ ಹೋಗಿ ಹುಡುಗರಲ್ರಿ, ಹೆಂಗೆ ಗೊತ್ತಾಗ್ಬೇಕು ರೀ ನಮ್ಗೆ. ಮಾದಕ ವಸ್ತುಗಳಿಂದ, ಮಾದಕ ವ್ಯಸನಿಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಕೈಗೊಳ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾಡಳಿತದ ಜೊತೆ ಕೂಡ ನಾವು ಸಾಕಷ್ಟು ಸಭೆಗಳನ್ನು ಮಾಡಿ ಇತರೆ ಇಲಾಖೆಗಳ ಸಹಕಾರವನ್ನು ಕೂಡ ಇದರಲ್ಲಿ ಕೇಳಿದ್ದೇವೆ. ಈ ವರ್ಷ ದಾಖಲಾದಂಥ ಮಾದಕ ವಸ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಲಾಗಿ ಪೆಡ್ಲಿಂಗ್ ಮಾಡಿದಂಥವ್ರು ಅಂದರೆ ಮಾರಾಟ ಮಾಡಿದಂಥವ್ರು ಯಾರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕಲೆ ಹಾಕಿ ನಿರ್ದಿಷ್ಟವಾಗಿ ಸುಮಾರು 505 ಜನರನ್ನು ನಾವು ವಶಕ್ಕೆ ತೊಗೊಂಡು ಅವ್ರನ್ನ ಡ್ರಗ್ ಕಿಟ್ ಇರುತ್ತೆ ನಮ್ಮ ಹತ್ರ, ಅದನ್ನು ಕಿಮ್ಸಲ್ಲಿ ಮತ್ತು ಧಾರವಾಡದ ಡಿಮ್ಹ್ಯಾನ್ಸಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 197 ಜನ ಪಾಸಿಟಿವ್ ಬಂದಿದ್ದಾರೆ. ಅಂದರೆ ಸುಮಾರು 40% ಅಷ್ಟು ನಾವು ಟೆಸ್ಟ್ ಮಾಡಿಸಿದ ಜನ ಪಾಸಿಟಿವ್ ಬಂದಿದ್ದಾರೆ. ಇದು ರ್ಯಾಂಡಮ್ ಚೆಕ್ ಮಾಡಿಸಿರೋದಲ್ಲ, ಇಂಥವರು ಮಾದಕ ವ್ಯಸನಿಗಳಿರಬಹುದು ಅಂತ ನಮಗೆ ಸಿಕ್ಕಂಥ ನಿರ್ದಿಷ್ಟ ಮಾಹಿತಿಯ ಮೇಲೆ ಚೆಕ್ ಮಾಡಿಸಿರುವಂಥದ್ದು. ಅದರಲ್ಲಿ ಸುಮಾರು 40% ಅಷ್ಟು ಅಂದರೆ 197 ಜನ ಪಾಸಿಟಿವ್ ಆಗಿದ್ದಾರೆ. ಅದರಲ್ಲಿ ಒಟ್ಟು 46 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಈಗ ಇಂಡಿವಿಜುವಲಿ ಇವ್ರನ್ನ ಮತ್ತೆ ಫರ್ದರ್ ಇಂಟ್ರಾಗೇಷನ್ಗೆ ಒಳಪಡಿಸಿ ಇವ್ರು ಯಾರಿಂದ ಪಡ್ಕೊಂಡ್ರು ಅಂತಂದು ಮತ್ತು ಇವ್ರ ಜೊತೆಗೆ ಇನ್ನು ಯಾರ್ಯಾರು ಬೇರೆ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಒಂದು ವಿವರವಾದ ತನಿಖೆಯನ್ನು ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಮ್ಸು, ಡಿಮ್ಹ್ಯಾನ್ಸು ಸೇರಿದಂತೆ ಕೆಲವು ಖಾಸಗಿ ಆಸ್ಪತ್ರೆಗಳು ಕೂಡ ಈ ಮಾದಕ ವಸ್ತುಗಳ ವ್ಯಸನಿಗಳು ಯಾರಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಅವರಿಗೆ ಮೆಡಿಕೇಷನ್ ಅವಶ್ಯಕತೆ ಬಿದ್ದರೆ, ರಿಹ್ಯಾಬಿಲಿಟೇಷನ್ ಅವಶ್ಯಕತೆ ಬಿದ್ದರೆ ಅದನ್ನು ಕೂಡ ಮಾಡಲಾಗುತ್ತೆ. ಮತ್ತು ಅವರ ಪೋಷಕರು ತಾವು ಕೂಡ ಗಮನಿಸಿದ್ರಿ, ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳಷ್ಟು ಜನ ಮನೆಯಲ್ಲಿ ಗೊತ್ತು ಈ ಥರ ಮಾಡ್ತಾರೆ ಅಂತ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಅವರು ಇನ್ನೂ ಹೆಚ್ಚು ಇದ್ರ ಬಗ್ಗೆ ಬಿಗಿಯಾಗಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿದೆ. ನೀವು ಸ್ಪೆಷಲ್ ಡ್ರೈವ್ ಮಾಡಿದ್ದಿಲ್ಲ, ಏನಾದರೂ ಕಡಿಮೆ ಅನಿಸಿದೆ ಅಂತ ನೀವು ಹೇಳಿದ್ರೆ? ಅಲ್ಲ, ಖಂಡಿತ ನೋಡಿ, ಖಂಡಿತ. ಯಾಕೆಂದರೆ ನಾವು ಪೆಡ್ಲಿಂಗ್ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ನಾವು ಪ್ರಯತ್ನ ಪಟ್ಟಾಗಿಯೂ ಕೂಡ ಪೆಡ್ಲಿಂಗ್ ಆಗ್ತಿರುವಂಥ ಪ್ರಕರಣಗಳು ಭಾಳ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಈಗ ಕನ್ಸಂಪ್ಷನ್ ಏನಾಗ್ತಾಯಿದೆ, ಇದು ನಮ್ಮವರು ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯ ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಬ್ಬ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳೇನಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥದ್ದು, ಅವ್ರದ್ದು ಮೊಬೈಲ್ ಡೀಟೇಲ್ಸ್ ತೊಗೊಳ್ಳೋವಂಥದ್ದು, ಅವರು ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕಲ್ಲಾಗಿ ನಾವು ಅನಲೈಸ್ ಮಾಡೋದು, ಅದೆಲ್ಲ ಮಾಡಿ ಇವತ್ತು 0 ಡೋಸ್ ಮಾಡಿದ್ದು 505 ಜನ. ಇದರಲ್ಲಿ ಕೆಲವರು ಈ ಹಿಂದೆ ಕೂಡ ಪಾಸಿಟಿವ್ ಇದ್ದಂಥವ್ರು ಇದ್ದಾರೆ. ಅಂಥವ್ರ ಮೇಲೆ ಹ್ಯಾಬಿಚುವಲ್ ಅಂತ ಕೇಸ್ ಮಾಡಿಬಿಟ್ಟು ಅವ್ರನ್ನ ಒಳಗೆ ಹಾಕೋಂಥ ಕೆಲಸ ಮಾಡ್ತಾಯಿದ್ದೀವಿ. ಭಾಳಷ್ಟು ಪ್ರಮಾಣದಲ್ಲಿ ಒಂದು ಡಿಟರೆನ್ಸ್ ಕ್ರಿಯೇಟ್ ಆಗಿದೆ. ಒಂದು ಯಾರೇ ಅಷ್ಟು ಮುಕ್ತವಾಗಿ ನಾವು ಮಾದಕ ವಸ್ತು ತೊಗೋಬೋದು ಅಥವಾ ಮಾದಕ ವಸ್ತು ಮಾರಾಟ ಮಾಡ್ಬೋದು ಅನ್ನೋ ಧೈರ್ಯ ಉಳಿದಿಲ್ಲ. ಅಷ್ಟಾಗಿಯೂ ಕೂಡ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಭಾಳಷ್ಟು ಮೊಬಿಲಿಟಿ ಇರುವಂಥ ಜಾಗ. ಇಲ್ಲಿ ಹತ್ತಿರದಲ್ಲೇ ಗೋವಾ ಇರ್ಬೋದು, ಮುಂಬೈ, ಪೂನಾ ಇರ್ಬೋದು, ಹೊರ ಜಿಲ್ಲೆಗಳಿಗೆ ಕೂಡ ತುಂಬ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಪೀರಿಯಾಡಿಕ್ಕಾಗಿ ಟೆಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಅಭಿಯಾನ ಮುಂದುವರಿಯುತ್ತೆ. ಇದರಲ್ಲಿ ಇವರೇನಿದ್ದಾರೆ, ಇವರು ಲಾರ್ಜ್ಲಿ ಕನ್ಸ್ಯೂಮರ್ಸು. ಪೆಡ್ಲರ್ಸಿಗಾಗಲೇ ನಾವು ಸುಮಾರು ಈ ವರ್ಷದಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿ ಸುಮಾರು 40ಕ್ಕೂ ಹೆಚ್ಚು ಪೆಡ್ಲರ್ಸನ್ನು ಈಗಾಗಲೇ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದೀವಿ. ಭಾಳಷ್ಟು ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ. ಆ ಪ್ರಕರಣಗಳ ತನಿಖೆಯಲ್ಲಿ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಇವ್ರದ್ದೆಲ್ಲಾದರೂ ಮಾಹಿತಿ ಬಂದಿರುವಂಥದ್ದು. ಇದರಲ್ಲಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ, ಗೌಂಡಿ ಕೆಲಸ ಮಾಡೋರಿದ್ದಾರೆ, ದುರಂತ ಅಂತಂದರೆ ಕೆಲವು ಆಟೋ ಡ್ರೈವರ್ಸ್ ಕೂಡ ಇದ್ದಾರೆ. ಈ ಒಂದು ಅಭಿಯಾನ ನಾವು ಮಾಡದೇ ಇದ್ದಿದ್ರೆ ಇಷ್ಟು ಜನ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ, ಇಷ್ಟು ಮೂವ್ಮೆಂಟ್ ಇದೆ ಅನ್ನೋಂಥದ್ದೇ ಗೊತ್ತಾಗ್ತಿರ್ಲಿಲ್ಲ. ಮತ್ತು ನಮ್ಮ ಈ ಒಂದು 18-20 ಲಕ್ಷ ಪಾಪ್ಯುಲೇಷನ್ ಇರುವಂಥ ಅವಳಿ ನಗರದಲ್ಲಿ 505 ಜನರನ್ನು ನಾವು ಗುರುತಿಸಲಿಕ್ಕೆ ಸುಮಾರು 1 ತಿಂಗಳ ಕಾಲ ಪ್ರಯತ್ನ ಮಾಡಿದ್ದೀವಿ. ಜಾಸ್ತಿ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ, ಬಟ್ ಇರೋವಂಥದ್ದನ್ನು ಕೂಡ ಇನ್ನೂ ಝೀರೋ ಮಾಡಲಿಕ್ಕೆ, ಝೀರೋ ಟಾಲರೆನ್ಸ್ ಪಾಲಿಸಿ ಏನಿದೆ ಡ್ರಗ್ಸ್ ವಿರುದ್ಧ ನಮ್ಮ ಸರ್ಕಾರದ ಹಂತದಿಂದ ಕೂಡ ನಮಗೆ ಸೂಚನೆ ಇದೆ. ನಮ್ಮ ಗೃಹ ಸಚಿವರು, ಮುಖ್ಯಮಂತ್ರಿಗಳು, DG ಅವರು, ADG ಅವರು ಎಲ್ಲರದ್ದು ಸೂಚನೆ ಇದೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವತಿಯಿಂದ ಮುಂದುವರೆದಿದೆ. ಗಾಂಜಾ ಮೂಲ ನಮಗೆ ಈಗಾಗಲೇ ಭಾಳ ಒಳ್ಳೆಯ ಒಂದು ಪ್ರೋಗ್ರೆಸ್ಸು ನಮಗೆ ಕಾಣ್ತಾ ಇದೆ. ನಮಗೆ ಬೀದರ್ ಮೂಲದಿಂದ ಬರ್ತಾ ಇದೆ. ಅಂದರೆ ಬೀದರ್ ಕಡೆಯಿಂದ ಎಂಟ್ರಿ ಆಗುತ್ತೆ, ಅದು ಬೇಸಿಕಲಿ ಆಂಧ್ರ ಪ್ರದೇಶ, ತೆಲಂಗಾಣ ಕಡೆಯಿಂದ ಇರುತ್ತೆ. ಮಹಾರಾಷ್ಟ್ರ ಮೂಲದ ಮೂವ್ಮೆಂಟ್ ಇದೆ,
ಮತ್ತು ರಾಜಸ್ಥಾನ್ ಮೂಲದ ಮೂವ್ಮೆಂಟ್ ಇದೆ. ಈ 3 ಭಾಗಗಳಿಂದ ನಮ್ಮ ಕೇಸ್ಗಳಲ್ಲಿ ಕೆಲವು ಆರೋಪಿಗಳು ಸಿಕ್ಕಿದ್ದಾರೆ. ಬೆಂಗಳೂರು ಕಡೆಯಿಂದನೂ ಕೂಡ ಬಂದಿದೆ. ಸೊ ಹಂಗಾಗಿ ಇದು ಮೂಲ ಎಲ್ಲಿ ಅಂತ ಮೂಲ ಹುಡ್ಕುವಂಥದ್ದು ಒಂದು ಕಡೆ ಆದರೆ, ಇಲ್ಲಿ ಪೆಡ್ಲಿಂಗ್ ಮಾಡೋವಂಥವ್ರ ಜೊತೆಗೆ ಕನ್ಸಂಪ್ಷನ್ ಮಾಡೋವಂಥವ್ರದ್ದು ಒಂದು ಸಮಗ್ರವಾಗಿ ತನಿಖೆ ಮಾಡೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.